ಧರ್ಮಸ್ಥಳ ಗ್ರಾಮದ ವ್ಯಾಪ್ತಿಯಲ್ಲಿ ನೂರಾರು ಮೃತದೇಹಗಳನ್ನು ಹೂತು ಹಾಕಿದ ಪ್ರಕರಣದಲ್ಲಿ ಜುಲೈ 31ರಂದು ಅತಿದೊಡ್ಡ ಬೆಳವಣಿಗೆಯೊಂದು ನಡೆದಿದೆ. ಎಸ್ಐಟಿ ತಂಡವು ನಡೆಸಿದ 3ನೇ ದಿನದ ಸಮಾಧಿ ಅಗೆಯುವ ಕಾರ್ಯಾಚರಣೆಯಲ್ಲಿ ಮಾನವ ದೇಹದ ಅಸ್ಥಿಪಂಜರದ ಭಾಗಗಳು ಪತ್ತೆಯಾಗಿದೆ. ಇದರೊಂದಿಗೆ ದೂರುದಾರನ ವಾದಕ್ಕೆ ಆನೆ ಬಲ ಬಂದಂತಾಗಿದೆ. ಆರೋಪಿ ದೂರುದಾರನು ಜುಲೈ 28ರಂದು ನೇತ್ರಾವತಿ ನದಿ ತೀರದ ಬಂಗ್ಲಗುಡ್ಡ ಪ್ರದೇಶದಲ್ಲಿ ಮೃತದೇಹವನ್ನು ದಫನ ಮಾಡಿರುವುದಾಗಿ ಒಟ್ಟು 13 ಪಾಯಿಂಟ್ ಗುರುತು ಮಾಡಿದ್ದು, ಜುಲೈ 29ರಂದು ಮತ್ತು 30ರಂದು ನಡೆದ ಸಮಾಧಿ ಅಗೆಯುವ ಕಾರ್ಯದಲ್ಲಿ ಒಟ್ಟು 5 ಪಾಯಿಂಟ್ ಅಗೆದರೂ ಯಾವುದೇ ಕುರುಹುಗಳು ಪತ್ತೆಯಾಗಿರೋದಿಲ್ಲ. ಇದರಿಂದಾಗಿ ಅನಾಮಿಕ ವ್ಯಕ್ತಿಯ ದೂರಿನ ಬಗ್ಗೆ ಹಲವು ಪ್ರಶ್ನೆಗಳು ಮೂಡಿದ್ವು. ಜುಲೈ 31ರಂದು 6ನೇ ಪಾಯಿಂಟ್ ಅಗೆಯಲು ಆರಂಭಿಸಿದ ತನಿಖಾ ತಂಡಕ್ಕೆ ಬಿಗ್ ಶಾಕ್ ಕಾದಿತ್ತು. 6ನೇ ಪಾಯಿಂಟ್ನಲ್ಲಿ ಮಾನವನ ಅಸ್ಥಿಪಂಜರದ ಭಾಗಗಳು ಪತ್ತೆಯಾಗಿದ್ದು, ಕತ್ತಲಾಗುವವರೆಗೂ ಕಾರ್ಯಾಚರಣೆಯನ್ನು ಮುಂದುವರಿಸಿದ್ರು. ಸ್ಥಳದಲ್ಲಿ ಪತ್ತೆಯಾದ ಕಳೇಬರಕ್ಕೆ ಸಂಬಂಧಿಸಿದಂತೆ ತನಿಖಾ ತಂಡದಲ್ಲಿದ್ದ ನುರಿತ ವೈದ್ಯರು ಮತ್ತು ಎಫ್ಎಸ್ಎಲ್ ಸೋಕೋ ಸಿಬ್ಬಂದಿಗಳು ಅಸ್ಥಿಪಂಜರದ ಭಾಗಗಳನ್ನು ಪರಿಶೀಲಿಸಿ ಸಂರಕ್ಷಿಸುವ ಕಾರ್ಯವನ್ನು ಮಾಡಿದ್ದಾರೆ. ಮೇಲ್ನೋಟಕ್ಕೆ ಇದೊಂದು ಗಂಡಸಿನ ದೇಹದ ಅಸ್ಥಿಪಂಜರ ಅಂತ ವೈದ್ಯರು ಗುರುತಿಸಿರುವುದಾಗಿ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಈಗಾಗಲೇ ಪತ್ತೆಯಾದ ಅಸ್ಥಿಪಂಜರಕ್ಕೆ ಸಂಬಂಧಿಸಿ ಸ್ಥಳದಲ್ಲಿ ಆಸ್ಪತ್ರೆಯ ವೈದ್ಯರು ಮತ್ತು ಎಫ್ಎಸ್ಎಲ್ ತಂಡ ಮಹಜರು ಮಾಡಿದ್ದಾರೆ. ಬಳಿಕ ಆ ಅಸ್ಥಿಪಂಜರವನ್ನು ಬಕೆಟ್ ಒಂದರಲ್ಲಿ ಭದ್ರಪಡಿಸಿ ಪ್ಯಾಕ್ ಮಾಡಿದ ಬಳಿಕ ಸೀಲ್ ಮಾಡಲಾಗಿದ್ದು, ಅದರ ಪರೀಕ್ಷೆಗಾಗಿ ರವಾನೆ ಮಾಡಲಾಗಿದೆ. 6ನೇ ಪಾಯಿಂಟ್ನಲ್ಲಿ ಇನ್ನಷ್ಟು ಮೃತದೇಹ ದಫನ ಮಾಡಿರುವುದಾಗಿ ದೂರುದಾರನು ತಿಳಿಸಿರೋದ್ರಿಂದ ಆ ಸ್ಥಳಕ್ಕೆ ಸಂಪೂರ್ಣ ಕವರ್ ಮಾಡಲಾಗಿದೆ. ಮಳೆ ನೀರು ಬೀಳದಂತೆ ಶೀಟ್ ಕೂಡ ಅಳವಡಿಸಲಾಗಿದೆ. ಈ ಪ್ರದೇಶವು ಮುಂದಿನ ತನಿಖೆಗೆ ಬೇಕಾಗಿರೋದ್ರಿಂದ ಇದನ್ನು ಸಂರಕ್ಷಿತ ಪ್ರದೇಶ ಅಂತ ಘೋಷಿಸಲಾಗಿದೆ. ಇಂದು ಕೂಡ 6ನೇ ಪಾಯಿಂಟ್ನ ಸುತ್ತಮುತ್ತಲಿನ ಜಾಗದಲ್ಲೇ ಅಗೆಯುವ ಕಾರ್ಯ ನಡೆಯಲಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಸರ್ ಅಷ್ಟೇ ಸರ್ ಅವರೇ ಹೌದೌದು. ಪತ್ತೆ ಲೈಫ್ ಕಷ್ಟ ಶ್ವೇತಾ, ಹೌದು, ಈಗಾಗಲೇ ನಿರಂತರವಾಗಿ 1.5 ಗಂಟೆಯಿಂದ ಅಲ್ಲಿ 6ನೇ ಜಾಗದಲ್ಲಿ ಉತ್ಖನನ ಪ್ರಕ್ರಿಯೆಗಳು ನಡೀತಾ ಇತ್ತು. 1 ಗಂಟೆ ಕಳೆದ ನಂತರ ಅಲ್ಲಿ ಒಂದು ರೀತಿಯಾದಂಥ ಮೂಳೆಗಳ ರೀತಿಯಾಗಿ ಇರುವಂತಹ ಒಂದು ಅಸ್ಥಿಪಂಜರದ ಅವಶೇಷ ಪತ್ತೆ ಆಗಿರುವಂಥದ್ದು. ಹಾಗಾಗಿ ಅದನ್ನು ಈಗಾಗಲೇ SIT ಟೀಮ್ ತೆಗೆದುಕೊಂಡು ಅದನ್ನು ಫೊರೆನ್ಸಿಕ್ ಟೀಮ್ ಅದನ್ನು ವಶಕ್ಕೆ ಪಡೆದಿದೆ. ಅದರ ಪ್ರಕ್ರಿಯೆಗಳಿಗೆ ಈಗ ಚಾಲನೆಯನ್ನು ಕೊಡಲಾಗಿರುವಂಥದ್ದು. ಅಂದರೆ ಅದನ್ನು ಕವರ್ನಲ್ಲಿ ತುಂಬಿಸಿಕೊಂಡು ಅದನ್ನು ಅವರು ಸಂರಕ್ಷಿಸಿರುವಂಥ ಕೆಲಸಗಳಿಗೆ ಮುಂದಾಗಿದ್ದಾರೆ. ನನ್ನ ಹಿಂಬದಿಯಿಂದ ನಿಮಗೆ ಆ ದೃಶ್ಯಗಳನ್ನು ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಯಾಕಂದರೆ ಬಹಳ ಲಾಂಗ್ ಇದೆ, ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಜಾಗದ ದೃಶ್ಯಗಳನ್ನು ನಿಮಗೆ ಕಾಣಬಹುದು. ನೇತ್ರಾವತಿ ನದಿ ತೀರದ ದೃಶ್ಯಗಳಿದ್ದು, ಆ ಒಂದು ಜಾಗದಲ್ಲಿ ಈಗ 6ನೇ ಜಾಗವನ್ನು 5 ನಂತರ ಇನ್ನೂ ಡೀಪ್ ಆಗಿ ಡಿಗ್ ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗ ಮಹತ್ವದ ಟ್ವಿಸ್ಟ್ ಸಿಕ್ಕಿರುವಂತದ್ದು ಏನು ಮೀಟರ್ಗೆ ಅದು ಇದೆ ಅನ್ನುವಂಥದ್ದನ್ನು ಗಮನಿಸಿ, ಇದು ರಿಸರ್ವ್ ಫಾರೆಸ್ಟ್ ಅಂದರೆ ಮೀಸಲು ಅರಣ್ಯ ವ್ಯಾಪ್ತಿಗೆ ಸೇರುತ್ತಾ ಅಥವಾ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಿದ್ದ ಅಥವಾ ರೆವೆನ್ಯೂ ದಾಖಲೆಗಳೇನಾದರೂ ಈ ಜಾಗದ ಬಗ್ಗೆ ಉಲ್ಲೇಖಗಳಿದೆಯಾ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಯಾಕಂದರೆ ಇದೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂದರೆ ಇನ್ ಫ್ಯೂಚರ್ನಲ್ಲಿ ಮುಂದಿನ ದಿನಗಳಲ್ಲಿ ಇದರ ತನಿಖೆ ಭಾಳ ದೊಡ್ಡ ಮಟ್ಟದಲ್ಲಿ ಈ ಥರ ತನಿಖೆಗಳು ನಡೀಬೇಕಾಗುತ್ತೆ. ತನಿಖೆಗಳು ನಡೆಯುವಂಥ ಸಂದರ್ಭಗಳಲ್ಲಿ ಸಿಕ್ಕ ಮೂಳೆಗಳಿಗೆ ಸಂಬಂಧಪಟ್ಟು ಇದು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಒಳಗಾಗಿ, ಒಂದು ವೇಳೆ ಮನುಷ್ಯನ ಮೂಳೆಗಳಾಗಿದ್ದಲ್ಲಿ ಇದು ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ ಒಳಗಾಗಿ ಇಲ್ಲಿ ದಫನ ಕಾರ್ಯ ನಡೆದಿದೆಯಾ ಅಥವಾ ಕಾನೂನಾತ್ಮಕ ಪ್ರಕ್ರಿಯೆಗಳಿಗೆ
ಒಳಗಾಗದೆ ಇಲ್ಲಿ ಅದರ ದಫನ ಕಾರ್ಯಗಳನ್ನು ನಡೆಸಿದ್ದರೆ ಇವತ್ತು ಈವರೆಗೆ ಆ ತನಿಖೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಈವರೆಗಿನ ತನಿಖೆಯ ಮಟ್ಟವನ್ನು ಹೇಳಿದರೆ SIT ಎಲ್ಲೂ ಕೂಡ ಎಡವಿದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಕೊನೆಗೂ ಕೂಡ ಆತ ಹೇಳಿದಂತೆ ಒಂದು ಸಣ್ಣ ಸಾಕ್ಷ್ಯ ಈಗ ಸಿಕ್ಕಿದೆ. ಆ ಸಾಕ್ಷ್ಯಗಳು ಮುಂದಿನ ಹೊತ್ತಿನಲ್ಲಿ ಮುಂದಿನ ಆ ಉತ್ಖನನದ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಸಿಗುತ್ತಾ ಅನ್ನುವಂಥ ನಿರೀಕ್ಷೆಗಳು ಕೂಡ ಬಹಳಷ್ಟಿದೆ. ಅದು ಸಿಕ್ಕಿದರೂ ಕೂಡ ಅದು ಮುಂದಿನ ಪಾರ್ಟ್ ಆಫ್ ದ ಇನ್ಕ್ವೈರಿ ಆಗಿ ಅದು ಮುಂದುವರಿಯುತ್ತೆ. ಬಹಳ ಕುತೂಹಲದ ಸಮೀಪಿಸ್ತಾ ಇದೆ. ಧರ್ಮಸ್ಥಳದ ನೂರಾರು ಶವಗಳನ್ನು ಒಂದರಿಂದ ಕೂಡ ಹಿಂಸೆಗಿಂತ ನಿರಂತರವಾಗಿ ಮಣ್ಣು ಬಾಡಿ ಅಲ್ಲ ಅವ್ರು ಏನು ಮಾಡ್ತಿದ್ದಾರೆ ಆಯ್ತಾ ಅದು ಪಾಯಿಂಟ್ ಆಯ್ತಾ ಎಷ್ಟು ಅಂಶಗಳನ್ನು ಅದನ್ನೇ ಸ್ವಯಂ ಮೈಂಡ್ನಲ್ಲಿ ಹೇಳಿರುವ ಸಂದರ್ಭದಲ್ಲಿ ಕೆಲವೊಂದು ಇನ್ಫಾರ್ಮೇಷನ್ ಅನ್ನು ಕೊಟ್ಟಿದ್ದ ಒಂದು ಬಾಡಿಗಳಿದೆ ಆದರೆ ನಾವು कृपेश किशरण पड़े ಹಲೋ ಉತ್ಖನನ ಮಾಡಬೇಕಾಗುತ್ತೆ. ಇಲ್ಲಿ ನಮಗೆ ಉತ್ಖನನ ಮಾಡುವಂಥ ಸಂದರ್ಭದಲ್ಲಿ ಕೇವಲ ಮೂಳೆ ಸಿಕ್ಕು ಮಾತ್ರ ಅದರ ಸುತ್ತಮುತ್ತ ಅಧಿಕಾರಿಗಳು ಇದ್ದಾರೆ ಮತ್ತು ಸಿಬ್ಬಂದಿಗಳು ಕೂಡ ಇದ್ದಾರೆ. ಈ ಒಂದು ಪೌರ ಈಗ ಯಾವುದೇ ರೀತಿ ಡ್ಯಾಮೇಜ್ ಮತ್ತು ಅಕ್ಕಪಕ್ಕದಲ್ಲಿ ಸಂಬಂಧಪಟ್ಟ ಕುರುಹುಗಳು ಆದರೆ ಒಂದು ಅರ್ಥದಲ್ಲಿ ಈಗ ಭೀಮಾ ಆತ ಹಿಡಿಯುವಂಥ ಆರೋಪ ನಿಜ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ ಮತ್ತು ಇನ್ನಷ್ಟು ಜಾಗಗಳಲ್ಲಿ ಆತ ತೋರಿಸಲಿಕ್ಕೆ ರೆಡಿ ಆಗಿದ್ದಾರೆ. ಈಗಾಗಲೇ 13 ಪಾಯಿಂಟ್ಗಳನ್ನು ಮಾರ್ಕ್ ಮಾಡಲಾಗಿದೆ. ಈ ಪೈಕಿ 5 ಪಾಯಿಂಟ್ಗಳಲ್ಲಿ ಏನಿಲ್ಲ, ಆದರೆ 6ನೇ ಪಾಯಿಂಟ್ ದೊಡ್ಡ ತಿರುವನ್ನು ನೀಡಿದೆ. ಹಾಗಾಗಿ ಇನ್ನು ಮುಂದಕ್ಕೆ ಏರೋದಾದ್ರೆ ಯಾವುದೇ ಪಡೆದುಕೊಳ್ತಾ ಇರುವಂಥದ್ದನ್ನು ಕೂಡ ನಾವು ಮತ್ತು ಸ್ಥಳೀಯರು ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರು. ಇಲ್ಲ, ಇಲ್ಲೇನು ಸಿಗೋದಿದ್ರು ಕೂಡ ಸ್ಪಾಟ್ ನಂಬರ್ 9 ಇಂದ ಮಾತ್ರ ಸಿಗ್ಬೋದು. ಯಾಕಂದ್ರೆ ಸ್ಪಾಟ್ ನಂಬರ್ 6ನ ಎಲ್ಲ ಪ್ರಕ್ರಿಯೆಗಳು ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಮತ್ತಷ್ಟು ಮಣ್ಣನ್ನು ಸಾಕಷ್ಟು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಹುದು. ಅದೇ ಕಾರಣಕ್ಕಾಗಿ ನೇರ ದೃಶ್ಯಗಳು ಮಾಧ್ಯಮಗಳಿಗೆ ಕಾಣಿಸಬಾರ್ದು, ಮಾಧ್ಯಮಗಳ ಕಣ್ಣಿಗೆ ಕಾಣಿಸಬಾರ್ದು ಎಂಬ ರೀತಿಯಲ್ಲಿ ಇಲ್ಲಿ ಟೆಂಟ್ಗಳನ್ನು ಹಾಕ್ತಾ ಇದ್ದಾರೆ. ಇಲ್ಲಿ ಉತ್ಖನನ ಪ್ರಕ್ರಿಯೆ ಆಗೋದೇ ಸಹಜವಾಗಿ ಈ ತರ. ಯಾಕಂದ್ರೆ ಇದು ಬೇರೆ ತನಿಖೆಯ ಹಾದಿ ತಪ್ಪಿಸುವಂತ ಕೆಲಸ ಖಂಡಿತವಾಗಿಯೂ ಅಲ್ಲ. ತನಿಖೆ ನಡೆಯೋದೇ ಈ ತರ. ಯಾವುದೇ ಒಂದು ಸಂಯೋಗಿಯನ್ನು ಅಗೆಯುವಂಥ ಸಂದರ್ಭದಲ್ಲಿ ಅಲ್ಲಿ ಸೀಮಿತವಾದಂತಹ ಅಧಿಕಾರಿಗಳ ವರ್ಗ ಮಾತ್ರ ಇರಬೇಕು, ಹೊರತಾಗಿ ಅಲ್ಲಿ ಜನಸಾಮಾನ್ಯ ಆಗಿರ್ಬೋದು, ಮಾಧ್ಯಮದ ಪ್ರತಿನಿಧಿಗಳಿಗೆ ಯಾವುದೇ ಕಾರಣಕ್ಕೂ ಎಂಟ್ರಿ ಇಲ್ಲ. ಅಧಿಕಾರಿಗಳು ಯಾರು ಬರ್ತಾರೆ ಅದೆಲ್ಲವೂ ಕೂಡ ಸರ್ಕಾರಕ್ಕೆ ಕೋರ್ಟಿಗೆ ಹೋಗಬೇಕಾಗತ್ತೆ.
ಕೋರ್ಟ್ನ ನಿಯಮದ ಪ್ರಕಾರವಾಗಿ ಅಲ್ಲಿ ಎಲ್ಲ ಪ್ರಕ್ರಿಯೆಗಳು ಕೂಡ ಆಗಬೇಕಾಗತ್ತೆ. ಆದರೆ ಈ ದೃಶ್ಯಗಳು ಮಧ್ಯಾಹ್ನ ತನಕದ ಈ ದೃಶ್ಯಗಳು ಕ್ಯಾಮರಾ ಕಣ್ಣಿಗೆ ನೇರವಾಗಿ ಸೆರೆಸಿ ಪ್ರಕ್ರಿಯೆಗಳು ಆಗುತ್ತೆ. ಅದು ಇಲ್ಲಿ ತನಕ ತೋರಿಸಿದಂತೆ ತೋರಿಸೋಕೆ ಅಸಾಧ್ಯವಾಗಬಹುದು. ಆದರೆ ಯಾವೆಲ್ಲ ಅಧಿಕಾರಿಗಳು ಬರ್ತಾರೆ, ಏನೆಲ್ಲ ಒಳಭಾಗದಲ್ಲಿ ಚಟುವಟಿಕೆ ಆಗುತ್ತೆ, ಅದು ಖಂಡಿತವಾಗ್ಲೂ ಮಾಹಿತಿ ಮಾಧ್ಯಮಗಳಿಗೆ ಸಿಕ್ಕೇ ಸಿಗುತ್ತೆ. ಆದರೆ ನೇರವಾದ ದೃಶ್ಯ ಇನ್ನು ಮುಂದೆ ಅಂದರೆ ಮುಂದೆ ಆಗುವಂಥ ಪ್ರೊಸೀಜರ್ಗಳು ಸಿಗೋದು ಬಹುತೇಕ ಡೌಟ್ ಅಂತ ಕಾಣಿಸುತ್ತೆ. SIT ಅಧಿಕಾರಿಗಳು ಉತ್ಖನನ ಪ್ರಕ್ರಿಯೆಯಲ್ಲಿ ಯಾವ ರೀತಿಯಾಗಿ ಕ್ರಮವನ್ನು ಮಾಡ್ತಾರೋ ಅದೇ ಕ್ರಮವನ್ನು ಈಗ ಅನುಸರಿಸ್ತಾ ಇರುವಂಥದ್ದು. ಅಲ್ಲಿ ಟೆಂಟ್ಗಳನ್ನು ಡೇರೆಗಳನ್ನು ಹಾಕ್ತಾ ಇರುವಂಥದ್ದು, ನದಿಯ ಇಕ್ಕೆಲಗಳಲ್ಲಿ ನಿಂತು ಅಲ್ಲಿ ಆಗ್ತಾ ಇರುವಂತಹ ವಿಚಾರಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಸ್ಪಾಟ್ ನಂಬರ್ 2 ನಿಂದ ಸ್ಪಾಟ್ ನಂಬರ್ 5 ತನಕ ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಲೂಪೋಲ್ಸ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಅತ್ಯಮೂಲ್ಯ ಮಾಹಿತಿಗಳು ಅದು ಲೀಕ್ ಆಗುವಂಥ ಸಾಧ್ಯತೆಗಳು ಕೂಡ ಇದೆ. ಈ ಹಿನ್ನೆಲೆಯಲ್ಲಿ ಅದೇ ರೀತಿ ಭಾರಿ ಇದೆ ಸರಿ ಮೆಣಸಿನ ಇದೆ. ಅದನ್ನು ಕೂಡ ಇಟ್ಕೊಂಡು ತಾಳೆ ಹಾಕ್ತಾರೆ. ಸೊ ಅದರಿಂದ ಅದು ಪ್ರಕರಣದಲ್ಲಿ ನಿಜವಾಗ್ಲೂ ಏನು ನಡೆದಿದೆ, ಇಲ್ಲಿ ಕೇವಲ ಬಂದಂಥವರು ಆತ್ಮಹತ್ಯೆ ಮಾಡ್ಕೊಂಡು ಇಂಥ ನೆಲೆಗಳೇನಾದರೂ ಇವರು ಗೊತ್ತಾಕಿದ್ದಾರಾ, ಇಲ್ಲ ಇವರು ಈ ವ್ಯಕ್ತಿ ಆರೋಪ ಮಾಡ್ತಾ ಇರೋ ಹಾಗೆ ಅತ್ಯಾಚಾರ ಕೊಲೆಗಳು ಆದಂಥ ಸಂದರ್ಭದಲ್ಲಿ ಇವನನ್ನು ಬಳಸ್ಕೊಂಡು ಸಾಗಿಸಿದ್ದಾರಾ? ಸಖತ್ ಗಟ್ಟಿ ಮಾಡಿದ್ದೆ. ಈಗ ನೋಡಿ ಎಷ್ಟು ಕಷ್ಟಪಟ್ಟು ಮಳೆ ಬಂದ್ರು ಅಷ್ಟು ನೀರು ಬಂದರೂ ಭಾಳ ದೊಡ್ಡ ಮಟ್ಟದಲ್ಲಿ ಮಳೆ ಕೂಡ ಬಂತು. ಈಗ ಒಂದೊಂದಾಗಿ ಸಾಕ್ಷಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಸರ್ ಅವ್ರಿಗೆ ಬೆಳಕಿರುತ್ತೆ ಬಿಡಿ ಸರ್, ಬೆಳಕಿರುತ್ತೆ ಬಿಡಿ ಸರ್ ಅವ್ರಿಗೆ. ಇವ್ರು ಬರೋವರೆ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡ್ಕೊಂಡು ಹೋಗಿ ಹೋಗಿ ನಾನೊಂದು ಮೀನು ನಮ್ಮ ಯಾರು ಏಸಿ ಕ್ಯಾಮರಾ ಎದುರ್ಕೊಂಡು ಮಾಂತಿರಲ್ಲ ಜೂಮ್ ಅಂತಲೇ ಕೂಡ ಬಿರಿಯಾನಿ ದಿತ್ತ ಆಗಲ್ಲ ಬನ್ನಿ सर यार बाढ़ देख
ದೊಡ್ಡಬೇಡಿ ಡೋರ್ ಓಪನ್ ಮಾಡಿ ಸರ್. ಒಳಗೆ ಸೈಡ್ ಬಿಡಿ ಗಾಡಿ ಸೈಡ್ ಬಿಡಿ, ಕಾಲ್ ನೋಡಿ, ಟೈರ್ ಹೋಗ್ಬೋದು, ಕಾಲ್ ನೋಡಿ. ನೀವು ನಮ್ಮೂರಿನ ಇನ್ನಷ್ಟು ಹೊಸ ಸುದ್ದಿಗಳನ್ನ ವೀಕ್ಷಿಸಬೇಕೆ? ಹಾಗಾದ್ರೆ ಈಗಲೇ ನಮ್ಮೂರ ಸುದ್ದಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.